ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅಡುಗೆ ರೆಸಿಪಿ ಯಾವುದೂ ಮಾಡಿಲ್ಲ. ತಲೆಗೆ ಕಲರ್ ಹಾಕೊಳ್ಳೋಣ ಅಂತ ಒಂದು ಹೇರ್ ಕಲರ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಹೇರ್ ಕಲರ್ ಹಾಕೋಕ್ಕಿಂತ ಮೊದಲೇ ಸ್ವಲ್ಪ ಜಾಗಕ್ಕೆ ನಾವು ಹೇರ್ ಕಲರನ್ನು ಹಚ್ಕೋಬೇಕು. ಈ ಕಿವಿ ಹಿಂದೆ ಕೂದಲಿರುತ್ತಲ್ಲ ಅಲ್ಲಾಗಲಿ, ಸ್ವಲ್ಪ ಕೆನ್ನೆ ಹತ್ತಿರ ಕೂದಲಿರುತ್ತಲ್ಲ ಅಲ್ಲಾಗಲಿ, ಎಲ್ಲಾದರೂ ಒಂದು ಕಡೆ ಸ್ವಲ್ಪ ಜಾಗಕ್ಕೆ ನಾವು ಹೇರ್ ಕಲರನ್ನು ಹಚ್ಚಿ ಚೆಕ್ ಮಾಡ್ಕೋಬೇಕು. ಎಲ್ಲರ ಸ್ಕಿನ್ನಿಗೂ ಎಲ್ಲ ಥರದ ಹೇರ್ ಕಲರು ಆಗಬರಲ್ಲ, ಅಲರ್ಜಿ ಆಗಿಬಿಡುತ್ತೆ. ಅದು ನಮಗೆ ಏನೂ ಆಗಲ್ಲ ಅಂದವಾಗ ತಲೆ ತುಂಬ ಹಚ್ಕೋಬೇಕು. ನಾನು ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಸ್ಕಿನ್ನಿಗೂ ಆಗಲ್ಲ. ನನಗೆ ಯಾವ ಥರ ಅಲರ್ಜಿ ಆಗಿತ್ತು ಅಂತ ನಾನು ಮುಂದೆ ಫೋಟೋ ಹಾಕಿದ್ದೀನಿ, ನೋಡ್ತಾ ಹೋಗಿ. ನೋಡಿ, ಒಂದು ಪಾತ್ರನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನಾನು. ಒಂದು 2 ಲೋಟಷ್ಟು ನೀರು ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನು ಚಹಾ ಪುಡಿನ ಹಾಕ್ಕೊಂಡಿದ್ದೀನಿ. ಚಹಾ ಮಾಡ್ತೀವಲ್ಲ ಅದೇ ಚಹಾ ಪುಡಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದೂವರೆ ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕ್ಕೊಂಡು ಈ ಥರ ಚಾಕಂಡು ಮಾಡ್ಕೊಂಡಿದ್ದೀನಿ. ಇದಕ್ಕೇನು ಅಳತೆ ಪ್ರಕಾರನೇ ಹಾಕಬೇಕಂತ ಇಲ್ಲ, ಒಂಚೂರು ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಆ ಥರ ಚಾಕಂಡು ಮಾಡಿ ತಣಿಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇದು ಬಣ್ಣ ಹಚ್ಚಕ್ಕಂತಾನೆ ನಾನು ಈ ಥರ ಕಬ್ಬಿಣದ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ. ಅದಕ್ಕಿವಾಗ ಮೆಹಂದಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಈ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ, ಮೆಹಂದಿ ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಆಮ್ಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಚಾಕಣ್ಣನ್ನು ಈ ಥರ ತಣ್ಣಗೆ ಆದಮೇಲೆ ಸೋಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಹಾಕೋಬಾರ್ದು, ತುಂಬ ತೆಳ್ಳಾದರೆ ಚೆನ್ನಾಗಿರಲ್ಲ. ಹಾಗೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ನಮ್ಮ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ತುಂಬ ಡ್ರೈ ಥರ ಆಗಿರಲ್ಲ. ಈ ಥರ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮತ್ತೆ ಚಾಕಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ತಾ ಇದ್ದೀನಿ. ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು. ನೋಡಿ, ಈ ಥರ ಗಟ್ಟಿಯಾಗಿರಬೇಕು. ಇದು ತುಂಬ ಗಟ್ಟಿಯಾಯಿತು. ನಾನಿವಾಗ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ನಾವು ಮೊಸರು ಬದಲಿಗೆ ನಿಂಬೆಹಣ್ಣು ಕೂಡ ಹಾಕಿ ಕಲಿಸ್ಕೋಬೋದು. ನಾನು ಮೊಸರು ಹಾಕಿದರೆ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಹುಳಿ ಇರುತ್ತೆ. ಸ್ವಲ್ಪ ಮೆಹಂದಿ ಕಲರು ಚೇಂಜ್ ಆಗ್ತಾ ಬರುತ್ತೆ. ಈ ಕಬ್ಬಿಣದ ಪಾತ್ರೆಯಿಂದ ಕಲಿಸೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಕಪ್ಪಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಕಡೆ ಮುಚ್ಚಿಟ್ಕೋತಾ ಇದ್ದೀನಿ. ಒಂದು ನೈಟ್ ಎಲ್ಲ ಇಟ್ಟಿದ್ದೆ. ಮಾರನೇ ದಿನ ಬೆಳಗ್ಗೆ ನಾನು ಈ ಥರ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಈ ಥರ ಸೈಡೆಲ್ಲ ಕಪ್ಪಾಗಿದೆ. ಇದೇ ಥರ ಕಪ್ಪಾಗುತ್ತೆ. ಕೂದಲು ಕೂಡ ಇದಿಷ್ಟೇ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಮ್ಗೆ ಇನ್ನೂ ಕಪ್ಪಾಗಬೇಕಂದ್ರೆ ಸ್ವಲ್ಪ ಇನ್ನೊಂದು ಕಲರ್ ಹಾಕ್ಕೊತೀನಿ ನಾನು. ನೋಡಿ, ಇವಾಗ ಇದಿಷ್ಟು ಆಗಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಹಚ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನನಗಿದು ಯಾವುದೇ ಒಂಥರ ಅಲರ್ಜಿ ಆಗೋದಾಗಲಿ ಏನೂ ಆಗಿಲ್ಲ. ತುಂಬ ಚೆನ್ನಾಗಾಗಿತ್ತು. ನೋಡಿ, ಇದು ಹೇರ್ ಕಲರ್ ಹಾಕಿ ನಾನು 1 ತಿಂಗಳಾಗಿತ್ತು. ಸ್ವಲ್ಪ ಇವಾಗ ಹಾಕ್ಕೊಳ್ಳೋಣ ಅಂತ ಮತ್ತೆ ಎಲ್ಲ ಸ್ವಲ್ಪ ವೈಟ್ ಆಗಿದೆ. ನೋಡಿ, ಇಲ್ಲೆಲ್ಲ ವೈಟ್ ಆಗಿದೆ. ಹಾಗಾಗಿ ಕಲರನ್ನು ಹಾಕ್ಕೊಡೋಣ ಅಂತ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಕಡೆನೂ ತುಂಬ ವೈಟ್ ಆಗಿಬಿಟ್ಟಿದೆ. ಒಂದು ಸಲ ಈ ಥರ ಹಾಕೋಣ, ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಕೈಗೆ ನಾನು ಬ್ಲೌಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ಥರ ಬ್ರಷ್ ತೊಗೊಂಡಿದ್ದೀನಿ. ಈ ಬ್ರಷಲ್ಲಿ ನನಗೆ ಅಷ್ಟೊಂದು ಚೆನ್ನಾಗಾಗಲ್ಲ. ನಾವು ಹಲ್ಲು ಉಜ್ಜುತ್ತೀವಲ್ಲ, ಈ ಬ್ರಷಲ್ಲೇ ನಾನು ಹಾಕ್ಕೊಳ್ಳೋದು. ಮತ್ತು ಆ ಕಡೆ ಕೂಡ ಹಚ್ಚಲ್ಲ, ಹಿಂದಗಡೆಯಿಂದನೇ ನಾನು ಸ್ವಲ್ಪ ಕೂದಲೆಲ್ಲ ಬಿಡಿಸ್ಕೊಳ್ಬೇಕಲ್ಲ, ಹಾಗಾಗಿ ಅದೇ ಬ್ರಷಿಂದ ನನಗೆ ಚೆನ್ನಾಗಾಗುತ್ತೆ, ಅದನ್ನೇ ತೊಗೊಂಡಿದ್ದೀನಿ. ನೋಡಿ, ಹೇರ್ ಕಲರ್ ಈ ಥರ ರೆಡಿಯಾಗಿದೆ. ಇವಾಗ ನಾನು ಹಚ್ಕೊತಾ ಇದ್ದೀನಿ. ನಾವು ಎಲ್ಲ ಕಡೆನೂ ಹಚ್ಕೋಬೇಕು. ಈ ಥರ ಕೂದಲನ್ನು ಬಿಡಿಸಿ ಹಚ್ಕೋಬೇಕು. ಎಲ್ಲ ಕಡೆನೂ ಈ ಥರ ಚೆನ್ನಾಗಿ ಹೋಗಬೇಕು. ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಕೆನ್ನೆ ಮೇಲೆಲ್ಲ ಸೋರೋ ಸುರಿತಲೆ ಈ ಥರ ಸೋರ್ತಾ ಇರುತ್ತೆ. ಆ ಥರ ಆಗುತ್ತೆ ಅಂತ ನಾನು ಸ್ವಲ್ಪ ಗಟ್ಟಿನೇ ಇಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆನೂ ಬಿಡಿಸಿ ಎರಡೆರಡೆ ಕೂದಲನ್ನು ಬಿಡಿಸಿ ಒಂದು ಕಡೆನೂ ಬಿಟ್ಕೊತಾ ಇಲ್ಲ. ನೋಡಿ, ಈ ಥರ ಬ್ರಷ್ಷಿಂದ ನಾನು ತುಂಬ ಚೆನ್ನಾಗಾಗುತ್ತೆ. ಈ ಬ್ರಷಲ್ಲಿ ನಾನು ಈ ಥರ ಮಾಡಿಕೊಂಡ್ರೆ ನಾನು ಅದಕ್ಕೆ ಈ ಹಲ್ತಿಕ ಬ್ರಷನ್ನೇ ತಗೊಳ್ಳೋದು. ನೋಡಿ, ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಈ ಥರ ಹಚ್ಕೋಬೇಕು. ಒಂದು ಕಡೆನೂ ಬಿಡಬಾರ್ದು. ಮಧ್ಯೆ ಈ ಥರ ಕೂದಲೆಲ್ಲ ಒಳಗೆಲ್ಲ ಬಿಡಿಸಿ ಈ ಥರ ಹಚ್ಕೋತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಹಚ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಕಡೆ ಕೂಡ ಈ ಥರ ಹಚ್ಕೊತಾ ಇದ್ದೀನಿ.
ನಮಗೆ ಯಾರಾದರೂ ಹಚ್ಕೊಡ್ತಾರೆ ಅಂದರೆ ಈ ಥರ ಬ್ರಷ್ ಏನು ಬೇಕಾಗಲ್ಲ, ಅವರೇ ಚೆನ್ನಾಗಿ ಎಲ್ಲ ಬಿಡಿಸಿ ಹಚ್ಕೊಡ್ತಾರೆ. ನಮ್ಗೆ ಯಾರು ಹೆಲ್ಪಿಗೆ ಜನ ಇಲ್ಲ ಅಂದವಾಗ ನಾನು ಈ ಥರನೇ ಮಾಡ್ಕೊಳ್ಳೋದು ನಾನು. ಎಲ್ಲ ಕಡೆ ಈ ಥರ ನೀಟಾಗಿ ಹಚ್ಕೊಂಡು ಸ್ವಲ್ಪ ಒಣಗಲಿಕ್ಕೆ ಬಿಡಬೇಕು. 1-2 ತಾಸು ಬಿಟ್ಕೊತೀನಿ ನಾನು. 1-2 ತಾಸು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬ್ಲ್ಯಾಕ್ ಥರ ಆಗಿದೆ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ಈ ಥರ ನಾನು ಮದರಂಗಿ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದೆಲ್ಲ ಈ ಥರ ಕೂದಲು ಕೆಂಪಾಗಿದೆ. ಇದೇ ಥರ ಬೇಕಾದರೂ ಬಿಟ್ಕೊಳ್ಬೋದು, ಏನಾಗಲ್ಲ. ನಮಗಿನ್ನೂ ಸ್ವಲ್ಪ ಕಪ್ಪಾಗಬೇಕಂದ್ರೆ ನಾನು ಇನ್ನೂ ಒಂದು ಕಲರ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಎಲ್ಲ ಕಡೆನೂ ಕೆಂಪಾಗಿ ಬಂದಿದೆ. ಇವಾಗ ನಾನು ಅದೇ ಪಾತ್ರನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಂಡಿಗೋ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ನನಗೆ ಯಾವುದೇ ಸ್ಕಿನ್ನಿಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಇದಕ್ಕೆ ಉಗುರು ಬಿಸಿ ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು ನೋಡಿ. ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಮತ್ತು ನಾನು ಈ ಥರ ಕೈಯಿಂದ ಹಚ್ಕೊಳ್ಬಾರ್ದು. ಕವರ್ ಹಾಕ್ಕೊಂಡಿದ್ದೀನಿ ಕೈಗೆ, ಮತ್ತು ಈ ಥರ ಹಚ್ಕೊತಾ ಇದ್ದೀನಿ ನೋಡಿ. ಈ ಥರ ತಗೊಂಡಿದ್ದೀನಿ, ಅದನ್ನೆಲ್ಲ ಈ ಥರ ಕೂದಲಿಗೆ ಹಚ್ಕೊತಾ ಇದ್ದೀನಿ ನೋಡಿ. ಎಲ್ಲ ಕಡೆನೂ ಈ ಥರ ನೀಟಾಗಿ ಹಚ್ಕೋಬೇಕು. ಎಲ್ಲೆಲ್ಲಿ ರೆಡ್ ಕಲರ್ ಇದೆ ಎಲ್ಲ ಕೂದಲು ಕವರ್ ಆಗೋ ರೀತಿಯಲ್ಲಿ ನಾವು ನೀಟಾಗಿ ಹಚ್ಕೋಬೇಕು. ಇದನ್ನು ಕೂಡ ನಾನು ಹಾಕಿ 1-2 ತಾಸು ಬಿಟ್ಟು ತಲೆಗೆ ಸ್ನಾನ ಮಾಡ್ಕೋತೀನಿ. ಈ ಥರ ಎಲ್ಲ ಕಡೆನೂ ಹಚ್ಕೊಂಡಿದ್ದೀನಿ ನೋಡಿ. ನೀಟಾಗಿ ಈ ಥರ ಹಚ್ಕೋಬೇಕು. ಹೆಲ್ಪಿಗೆ ಜನ ಇದ್ದರೆ ನೀಟಾಗಿ ಎಲ್ಲ ಕಡೆನೂ ಹಿಂದೆಲ್ಲ ಹಚ್ಕೊಡ್ತಾರೆ. ನಮ್ಗೆ ಯಾರಿಗೂ ಹೆಲ್ಪ್ ಇಲ್ಲ ಅಂದವಾಗೂ ಕೂಡ ನಾವು ಈ ಥರ ಹಚ್ಕೋಬೋದು. ಈ ಥರ ಎಲ್ಲ ಕಡೆನೂ ಹಚ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ತಲೆಗೆ. ನೋಡಿ ಎಲ್ಲ ಕೂದಲು ಎಷ್ಟು ಕಪ್ಪಾಗಿದೆ ಅಂತ. ಎಲ್ಲ ಕಡೆನೂ ಚೆನ್ನಾಗಿ ಹಿಡ್ಕೊಂಡಿದೆ. ಕೂದಲು ಕೂಡ ತುಂಬ ಸಾಫ್ಟ್ ಆಗಿದೆ ನೋಡಿ. ಕೂದಲನ್ನು ಎಲ್ಲ ಕಡೆ ಬಿಡಿಸಿ ಬಿಡಿಸಿ ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆನೂ ಕೂದಲಿಗೆ ಬಣ್ಣ ಹಿಡ್ಕೊಂಡಿದೆ ನೋಡಿ. ಕೂದಲು ಉದ್ದ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುದಿವರೆಗೂ ನಾನು ಹಚ್ಕೊಂಡಿದ್ದೆ. ನೀಟಾಗಿ ಬಣ್ಣ ಹಿಡ್ಕೊಂಡಿದೆ. ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಚ್ಕೋಬೇಕು. ಅಂದರೆ ಸ್ವಲ್ಪ ವೈಟ್ ಇರುತ್ತಲ್ಲ, ಆವಾಗ ಚೆನ್ನಾಗಿ ಹಿಡ್ದಿರಲ್ಲ. ಆನಂತರ ನಾವು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ಬೋದು. ಮೆಹಂದಿ ಕೂಡ ನಾವು ಯಾವಾಗಲೂ ಪದೇ ಪದೇ ಹಾಕ್ತಾನೆ ಇರಬೇಕಂತ ಇಲ್ಲ. ಒಂದು ಸಲ ಹಾಕಿದರೆ ಒಂದು 2-3 ತಿಂಗಳ ಅದು ಮೆಹಂದಿ ಕಲರ್ ಹೋಗಿರಲ್ಲ ನೋಡಿ. ನನ್ನ ಕಣ್ಣು ಹೇಗಾಗಿತ್ತು ಅಂತ, ನಾನು ಕೆಮಿಕಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಲರ್ ಹಾಕ್ಕೊಂಡವಾಗ ಈ ಥರ ಆಗಿತ್ತು. ಸ್ವಲ್ಪ ತುರಿಕೆ ಶುರುವಾಯಿತು, ಆಮೇಲೆ ಹಣೆ ಹತ್ತಿರ ದಪ್ಪ ಆಯಿತು, ಆಮೇಲೆ ಕಣ್ಣಿಗೆ ಈ ಥರ ಬಂದು ಕೂತ್ಕೊಬಿಡ್ತು ಆ ದಪ್ಪ ಆಗಿರೋದೆಲ್ಲ ನೋಡಿ. ಕಣ್ಣು ಬಿಡೋಕ್ಕೂ ಆಗ್ತಿರ್ಲಿಲ್ಲ, ಈ ಥರ ಅಲರ್ಜಿ ಆಗ್ತಾಯಿತ್ತು ನನಗೆ. ಅದಕ್ಕೆ ಮನೇಲಿ ಕೂಡ ಹೇರ್ ಕಲರ್ ಹಾಕೋಕ್ಕೆ ನನಗೆ ಬಿಟ್ಟಿರಲಿಲ್ಲ. ಸ್ವಲ್ಪ ದಿನ ಹಾಕಿರಲಿಲ್ಲ ನಾನು. ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ, ವೈಟ್ ಕೂದಲಿದ್ರೆ ಏನಾಗಲ್ಲ, ವೈಟ್ ಕೂದಲೇ ಇರಲಿ, ಕಲರ್ ಹಾಕೋದೇ ಬೇಡ ಅಂತ ಇದ್ದರು. ತುಂಬ ವೈಟ್ ಕೂದಲಿದ್ದಾವಾಗ ನಾವು ಹೊರಗಡೆ ಹೋಗಬೇಕಾದ್ರೆ ಏನೋ ಒಂಥರ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ಕಲರನ್ನು ಮತ್ತೆ ಹಾಕೋಕ್ಕೆ ಶುರು ಮಾಡಿದೆ. ಇದು ನನಗೆ ಇವಾಗ ಹಾಕ್ತಾ ಇರೋ ಕಲರು ಬೆಸ್ಟ್ ಅನ್ನಿಸ್ತು. ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವು ಕೂಡ ಕಲರ್ ಹಾಕೋಕ್ಕಿಂತ ಮೊದಲೇ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಈ ಕಲರ್ ಓಕೆ ಏನಾಗಲ್ಲ ಅಂತ ಇದ್ದವಾಗ ಮಾತ್ರ ಹಾಕಿ. ಒಂದೇ ಥರ ಇರಲ್ಲ, ಎಲ್ಲ ಥರದ ಹೇರ್ ಕಲರನ್ನು ನೋಡ್ತೀರಾ. ನಿಮ್ಗೆ ಯಾವುದು ಓಕೆ ಅನಿಸುತ್ತೆ ಅದನ್ನು ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನನಗೆ ಮಾತ್ರ ಹೀಗಾಗಿದೆ. ಎಲ್ಲರೂ ಹಾಕ್ತಾರೆ, ಸ್ಕಿನ್ನಿಗೆ ಏನಾಗಲ್ಲ ಅಂಥವ್ರು ಎಲ್ಲ ಥರದ ಕಲರನ್ನು ಹಾಕ್ತಾರೆ, ಅವರಿಗೆಲ್ಲ ಏನಾಗಲ್ಲ. ನಮ್ಮ ಒಂದು ಸ್ಕಿನ್ನಿಗೆ ಮಾತ್ರ ಆಗಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.